ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಬನ್ನಿ ಇವತ್ತು ವೆಜ್ ಚೌಮೀನ್ ಮಾಡೋದು ಹೇಗೆ ಎಂಬುದು ನೋಡೋಣ. ಮೊದಲಿಗೆ 2 ಲೀಟರ್ನಷ್ಟು ನೀರನ್ನು ಬಿಸಿ ಮಾಡಿ ಅದಕ್ಕೆ ಉಪ್ಪು ಹಾಗೂ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಕುದಿದ ಮೇಲೆ ನೂಡಲ್ಸ್ ಹಾಕಿ ಬೇಯಿಸಿ. ಬೆಂದ ಕೂಡಲೇ ಅದನ್ನು ಇನ್ನೊಂದು ಪಾತ್ರೆಗೆ ಸೋಸಿ ತೆಗಿಬೇಕು. ಈಗ ಸ್ವಲ್ಪ ವೆಜಿಟೇಬಲ್ ಫ್ರೈ ಮಾಡುವ. ನಾನು ಇದಕ್ಕೆ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಹಾಗೂ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ತೆಗೆದುಕೊಂಡಿದ್ದೇನೆ. ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದರಲ್ಲಿ ಬೆಳ್ಳುಳ್ಳಿ, ಶುಂಠಿ ಹಾಗೂ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಈಗ ಹೆಚ್ಚಿಟ್ಟ ಒಂದೊಂದು ತರಕಾರಿ ಹಾಕಿ ಫ್ರೈ ಮಾಡುವ. ಮೊದಲಿಗೆ ಕ್ಯಾಬೇಜ್ ಹಾಕಿದ್ದೇನೆ, ಆಮೇಲೆ ಕ್ಯಾಪ್ಸಿಕಮ್, ಹಾಗೂ ಕ್ಯಾರೆಟ್. ತರಕಾರಿಯನ್ನು ತುಂಬ ಫ್ರೈ ಮಾಡಲಿಕ್ಕೆ ಇಲ್ಲ, ಹಾಫ್ ಫ್ರೈ ಮಾಡಿದರೆ ಸಾಕಾಗ್ತದೆ. ಫ್ರೈ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಕರಿಮೆಣಸಿನ ಹುಡಿಯನ್ನು ಬೆರೆಸಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್, ಹಾಫ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಗೂ 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಬೆರೆಸಿ ನಾನು ಇದಕ್ಕೆ ಹಾಕಿದ್ದೇನೆ. ನೂಡಲ್ಸ್ ಯಾವಾಗಲೂ ಈ ಥರ ಬಿಡಿ ಬಿಡಿಯಾಗಿ ಬೇಯಿಸಬೇಕು. ಅದಕ್ಕೋಸ್ಕರ ಬೇಯಿಸುವಾಗ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕಾಗ್ತದೆ. ಈಗ ಈ ನೂಡಲ್ಸನ್ನು ವೆಜಿಟೇಬಲ್ ಫ್ರೈಗೆ ಮಿಕ್ಸ್ ಮಾಡುವ. ವೆಜ್ ಚೌಮೀನ್ ರೆಡಿ.